ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಮೀರಾ, ಇದೇನು ಮಾಡ್ತಾ ಇದೀಯಾ ನೀನು? ಇದೆಲ್ಲ ಹುಚ್ಚು ಕೆಲಸ. ನೀನು ಈ ಊರಿನ ಅತಿ ದೊಡ್ಡ ಶ್ರೀಮಂತನ ಮಗಳು. ನೀನು ಇಂಥ ಕೆಲಸ ಮಾಡಲು ಹೋಗ್ತಾ ಇದೀಯಾ? ನೀನು ಅಂತ ಕೆಲಸ ಮಾಡುವುದು ನನ್ನಿಂದ ಇದೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ಅಪ್ಪ, ಅವರ ಬಗ್ಗೆ ತಿಳ್ಕೋಬೇಕು. ಅವರು ಎಂತಹ ಜನ ಅಂತ ದೂರದಿಂದ ಎಲ್ಲರೂ ಒಳ್ಳೆಯವರ ರೀತಿನೇ ಕಾಣಿಸ್ತಾರೆ. ಮೀರಾ, ಅವರು ಕೂಡ ನಮ್ಮಂತಹ ಶ್ರೀಮಂತರು. ಅವರಿಗೂ ಕೂಡ ನಮ್ಮಂತೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳಿದಾವೆ. ಈ ಊರಿನಲ್ಲಿ ಎಲ್ಲರೂ ಹೇಳ್ತಾರೆ ಅವರು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯ ಮನೆತನ ಅವರದ್ದು ಅಂತ. ಅಪ್ಪ, ಒಳ್ಳೆಯ ಮನೆತನ ಮತ್ತು ಒಳ್ಳೆಯವರಾಗೋದು ಎರಡರಲ್ಲೂ ತುಂಬಾ ಜಾಸ್ತಿ ಅಂತರವಿದೆ. ಮದುವೆಯ ನಂತರ ಪೂರ್ತಿ ಜೀವನ ನಾನು ಅವರ ಜೊತೆ ಇರಬೇಕು, ಅವರ ದುಡ್ಡು ಮತ್ತು ಹೆಸರಿನ ಜೊತೆಯಲ್ಲ. ಶ್ರೀಮಂತ ಹೆಣ್ಣಿನ ಮುಂದೆ ತಲೆ ಬಗ್ಗಿಸಿಕೊಂಡು ಮರ್ಯಾದೆಯಾಗಿ ನಡೆದುಕೊಳ್ಳುವ ಅದೇ ವ್ಯಕ್ತಿ ಒಬ್ಬ ಬಡ ಹೆಣ್ಣಿನ ಜೊತೆ ಹೇಗಿರ್ತಾನೆ, ಹೇಗೆ ನಡೆದುಕೊಳ್ತಾನೆ ಅಂತ ನಾನು ತಿಳಿದುಕೊಳ್ಳಲೇಬೇಕು. ನನ್ನ ಹೆಸರು ಗೌರಿ. ನಾನು ಕಸ ಗುಡಿಸುವುದು, ನೆಲ ಒರೆಸುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು ಎಲ್ಲ ಕೆಲಸ ಮಾಡ್ತೀನಿ. ದಯವಿಟ್ಟು ನನಗೆ ಕೆಲಸ ಕೊಡಿ ಅಂತ ಹೇಳಿದಾಗ ಕಮಲಮ್ಮ ಹೇಳ್ತಾಳೆ, ನೀನು ತುಂಬಾ ಗಮನವಿಟ್ಟು ಕೇಳಿಸ್ಕೋ. ಇದು ಸಿದ್ಧಾರ್ಥ್ ರಾಥೋಡ್ ಅವರ ಮನೆ. ಇಲ್ಲಿ ಯಾವುದೇ ರೀತಿಯ ತಪ್ಪುಗಳಿಗೆ ಅವಕಾಶನೇ ಇರೋದಿಲ್ಲ. ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ದುಡ್ಡು ಕೂಡ ಕೊಡೋದಿಲ್ಲ, ಹಾಗೆಯೇ ಇಲ್ಲಿಂದ ಓಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಕೆಲಸಗಾರರು ಕೂಡ ಆಕೆಗೆ ಎಚ್ಚರಿಕೆ ನೀಡ್ತಾ ಇದ್ರು. ನಮ್ಮ ಯಜಮಾನರು ಸಿದ್ಧಾರ್ಥ್ ಅವರು ನೋಡಲು ಎಷ್ಟೊಂದು ಶಾಂತವಾಗಿರ್ತಾರೋ ಅವರ ಕೋಪ ಅಷ್ಟೊಂದು ಕೆಟ್ಟದಾಗಿರುತ್ತೆ, ಹುಷಾರಾಗಿರು ಅಂತ. ಯಾಕೆ ಅವರು ನಮ್ಮಂತಹ ಬಡವರನ್ನು ಹೊಡಿತಾರಾ ಅಂತ ಗೌರಿ ಕೇಳಿದಾಗ ಆ ಮನೆ ಕೆಲಸದಾಗಿ ಹೇಳ್ತಾಳೆ, ಅವರು ಬಡವರ ಮೇಲೆ ಕೈ ಎತ್ತೋದಿಲ್ಲ, ಆದರೆ ಅವರ ಕಣ್ಣುಗಳಲ್ಲಿ ತೋರಿಸುವ ಕೋಪ ಅದು ಒಂದೇ ಸಾಕು ನಮ್ಮೆಲ್ಲರನ್ನು ಹೆದರಿಸಲು ಅಂತ. ಅಷ್ಟರಲ್ಲೇ ಹೊರಗಿನಿಂದ ಏನೋ ಬಿದ್ದು ಒಡೆದು ಹೋದ ಶಬ್ದ ಕೇಳಿಸಿ ಎಲ್ಲರೂ ಆ ಕಡೆ ಓಡಿ ಹೋಗ್ತಾರೆ. ವಯಸ್ಸಾದ ರಾಮಪ್ಪ ಅವರ ಕೈಯಿಂದ ಆ ದೊಡ್ಡ ಗಡಿಯಾರ ಕೆಳಗೆ ಬಿದ್ದು ಮುರಿದು ಹೋಗಿದ್ದು. ಇನ್ಚಾರ್ಜ್ ಆತನನ್ನು ನೋಡಿ ಬೈತಾ ಇದ್ರು. 1,00,000 ರೂಪಾಯಿದು, ವಿದೇಶದಿಂದ ಬೇರೆ ತರಿಸಿರೋದು, ನಿನ್ನಿಂದ ಎಲ್ಲ ಹಾಳಾಗೋಯ್ತು ಅಂತ ಬೈತಾ ಇರಬೇಕಾದ್ರೆ ಆಗಲೇ ಅಲ್ಲಿಗೆ ಇಳಿದು ಬಂದಿದ್ರು ಸಿದ್ಧಾರ್ಥ್ ಅವರು. ಅವರು ಕೇಳ್ತಾರೆ, ಬೆಳಿಗ್ಗೆ ಬೆಳಿಗ್ಗೆ ಇದೇನು ಗಲಾಟೆ ಮನೆಯಲ್ಲಿ ಅಂತ. ಸರ್, ಈ ರಾಮಪ್ಪ ನಿಮಗೆ ಇಷ್ಟವಾದ ನೀವು ವಿದೇಶದಿಂದ ತರಿಸಿದಂತಹ ಗಡಿಯಾರವನ್ನು ಮುರಿದು ಹಾಕಿದ್ದಾನೆ. ಈತನಿಂದ ನಿಮಗೆ ಈಗ 1,00,000 ರೂಪಾಯಿ ನಷ್ಟ ಸಂಭವಿಸಿದೆ ಅಂತ ಕಮಲಮ್ಮ ಹೇಳಿದಾಗ ರಾಮಪ್ಪ ಕಣ್ಣೀರು ಹಾಕ್ತಾ, ಯಜಮಾನ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನನ್ನ ಕೈ ಜಾರಿ ಬಿದ್ದು ಬಿಡ್ತು ಅಂತ ಅಳ್ತಾ ಇದ್ರು. ಆಗ ಸಿದ್ಧಾರ್ಥ್ ಅವರು ಹೇಳ್ತಾರೆ, ಕೇವಲ 1,00,000 ನಷ್ಟ ಮಾತ್ರ ಆಗಿಲ್ಲ, ನಿಮಗೆ ಕೆಳಗೆ ಈ ಗಾಜಿನ ಚೂರುಗಳು ಮಾತ್ರ ಕಾಣಿಸ್ತಾ ಇದ್ದಾವೆ, ಆದರೆ ರಾಮಪ್ಪನ ಕೈಯಿಂದ ಬರ್ತಾ ಇರುವ ರಕ್ತ ಕಾಣಿಸ್ತಾ ಇಲ್ವಾ? ತಕ್ಷಣ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬನ್ನಿ ಅಂತ ಜೋರಾಗಿ ಹೇಳ್ತಾರೆ. ರಾಮಪ್ಪ ಅವರೇ, ಈ ದಿನ ನೀವು ಈ ಕೆಲಸ ಮಾಡಬೇಡಿ, ನೀವು ಮನೆಗೆ ಹೋಗಿ ಆರಾಮ ಮಾಡಿ ಅಂತ ಹೇಳಿದಾಗ ಇದನ್ನು ನೋಡಿ ಮೀರಾ ತುಂಬಾ ಸಂತೋಷ ಪಡ್ತಾಳೆ. ಇವರು ಎಷ್ಟೊಂದು ಒಳ್ಳೆಯವರು ಅಂತ ಹತ್ತುಕೊಳ್ತಾಳೆ. ಆದರೆ ಅಷ್ಟರಲ್ಲೇ ಸಿದ್ಧಾರ್ಥ್ ಫೋನಿನಲ್ಲಿ ಯಾರ ಮೇಲೋ ಕೂಗಾಡ್ತಾ ಇದ್ದ. ಆ ಬಿಕಾರಿಗಳು ಆ ಸ್ಥಳ ತಕ್ಷಣ ಖಾಲಿ ಮಾಡಲಿಲ್ಲ ಅಂದ್ರೆ ನೀವು ಅವರಿಗೆ ಎಚ್ಚರಿಕೆ ಕೊಡಿ, ಈಗಲೇ ನೀರನ್ನು ಬಂದ್ ಮಾಡಿ, ಅವರಿಗೆ ಕರೆಂಟನ್ನು ಕೂಡ ಕಟ್ ಮಾಡಿಬಿಡಿ. ಈ ದಿನ ಸಾಯಂಕಾಲದ ಒಳಗೆ ಆ ಜಮೀನು ನಮ್ಮ ಕೈ ಸೇರಬೇಕು. ಅವರು ಬೀದಿ ಪಾಲಾದ್ರೂ ನನಗೆ ಏನೂ ಆಗ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದ. ಈ ಮಾತು ಕೇಳಿ ಮೀರಾ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾಳೆ. ಆ ಬಡ ರಾಮಪ್ಪನ ಕೈಯಿಂದ ರಕ್ತ ನೋಡಿ ಈತ ಎಷ್ಟೊಂದು ಪ್ರೀತಿಯಿಂದ ಮಾತನಾಡಿದ್ರು. ಈಗ ಅದೇ ವ್ಯಕ್ತಿ ಕೇವಲ ದುಡ್ಡಿಗಾಗಿ, ಒಂದು ಜಾಗಕ್ಕಾಗಿ ಬಡ ಜನರನ್ನು ಬೀದಿ ಪಾಲು ಮಾಡಬೇಕು ಅಂತ ಹೇಗೆ ತಾನೇ ಅಂದುಕೊಳ್ತಾರೆ ಅಂತ ಅವಳು ಶಾಕ್ ಆಗಿ ಹಾಗೆಯೇ ನಿಂತ್ಕೊಂಡು ನೋಡ್ತಾ ಇದ್ಲು. ಮೀರಾ ಈಗ ಸಿದ್ಧಾರ್ಥ್ಗಾಗಿ ಟೀಯನ್ನು ತಯಾರಿಸಿ ತೆಗೆದುಕೊಂಡು ಹೋಗ್ತಾಳೆ. ಸರ್, ನಿಮಗಾಗಿ ಟೀ ತೆಗೆದುಕೊಂಡು ಬಂದಿದ್ದೀನಿ ಅಂತ. ಟೇಬಲ್ ಮೇಲೆ ಇಡು, ಆ ಕೆಂಪು ಫೈಲ್ಗಳನ್ನು ನೀನು ಟಚ್ ಕೂಡ ಮಾಡಬೇಡ ಅಂತ ಹೇಳ್ತಾರೆ ಸಿದ್ಧಾರ್ಥ್. ಮೀರಾ ಟೀಯನ್ನು ಟೇಬಲ್ ಮೇಲೆ ಇಟ್ಟು ಹಿಂದೆ ತಿರುಗಬೇಕಾದ್ರೆ ಆ ಟೇಬಲ್ ಮೇಲೆ ಇರುವ ಆ ಕೆಂಪು ಫೈಲನ್ನು ನೋಡ್ತಾಳೆ. ಅದರ ಮೇಲೆ ಬಡ ಮಕ್ಕಳ ಫೋಟೋ ಮತ್ತು ಪ್ರಾಜೆಕ್ಟ್ ಅಂತ ಬರೆಯಲಾಗಿತ್ತು. ಅವಳು ಆ ಫೈಲನ್ನು ಮುಟ್ಟಿಕೊಂಡಾಗ ಸಿದ್ಧಾರ್ಥ್ ಕೋಪದಲ್ಲಿ ಹೇಳ್ತಾನೆ, ಏಯ್, ಏನ್ ಮಾಡ್ತಾ ಇದೀಯಾ ನೀನು? ನೀನು ಈ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳಷ್ಟೇ, ನಿನ್ನ ಕೆಲಸ ಮುಗಿಸು, ತಕ್ಷಣ ಇಲ್ಲಿಂದ ಹೊರಗೆ ಹೋಗು ಅಂತ ಹೇಳ್ತಾ ಇದ್ರೆ ತಕ್ಷಣ ಕಮಲಮ್ಮ ಅಲ್ಲಿಗೆ ಬಂದು ಕೋಪವಾಗಿ ಹೇಳ್ತಾ ಇದ್ರು, ನೀನು ಯಜಮಾನರ ರೂಮಿನಲ್ಲಿ ಏನ್ ಮಾಡ್ತಾ ಇದ್ದೆ? ನೀನು ಇನ್ನೊಂದು ಬಾರಿ ಯಜಮಾನರ ಬಳಿ ಸುತ್ತಾಡಬಾರ್ದು. ನೀನು ಕೇವಲ
ನಿನ್ನ ಕೆಲಸವನ್ನು ಮಾತ್ರ ಮಾಡು, ಇಲ್ಲದೇ ಇದ್ದರೆ ನಿನ್ನ ಸಂಬಳವನ್ನು ಕಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ಕೇವಲ ಅವರಿಗೆ ಟೀ ಕೊಡಲು ಹೋಗಿದ್ದೆ ಅಷ್ಟೇ. ಆದರೆ ಅವರೇ ಯಾಕೋ ತುಂಬಾ ಕೋಪವಾಗಿದ್ರು ಕಾಲೋನಿಯ ಬಗ್ಗೆ ಅಂತ ಹೇಳಿದಾಗ ಕಮಲಮ್ಮ ಹೇಳ್ತಾಳೆ, ಆ ಬಡವರ ಕಾಲೋನಿಯಿಂದ ಯಜಮಾನರ ಕೋಟ್ಯಾಂತರ ರೂಪಾಯಿ ನಿಂತು ಹೋಗಿದೆ. ಯಜಮಾನರು ಬಿಸ್ನೆಸ್ ವಿಷಯದಲ್ಲಿ ಯಾರ ಮೇಲೂ ದಯ ತೋರಿಸೋದಿಲ್ಲ. ನೀನು ಅವರ ವಿಷಯದಲ್ಲಿ ಮಾತ್ರ ತಲೆ ಹಾಕ್ಬೇಡ, ಹೋಗಿ ನಿನ್ನ ಕೆಲಸವನ್ನು ಮಾತ್ರ ಮಾಡು. ಜೋರಾದ ಮಳೆಯಲ್ಲಿ ಒಬ್ಬ ಮಹಿಳೆ ತನ್ನ ಮಗುವನ್ನು ಕರೆದುಕೊಂಡು ಅಲ್ಲಿಗೆ ಬರ್ತಾಳೆ. ಆಕೆ ಹೇಳಿದ್ಲು, ನಾನು ಯಜಮಾನರನ್ನು ನೋಡಬೇಕು. ಅವರಿಂದ ನಮ್ಮ ಏರಿಯಾಗಳಲ್ಲಿ ನೀರು ಮತ್ತು ಕರೆಂಟೇ ಇಲ್ಲ. ಆದರೆ ವಾಚ್ಮೆನ್ ಆಕೆಯನ್ನು ಒಳಗಡೆ ಬಿಡೋದಿಲ್ಲ. ಆಕೆ ಅಳ್ತಾ ಕೇಳ್ಕೊಳ್ತಾ ಇದ್ಲು, ನನ್ನ ಮಗನಿಗೆ ತುಂಬಾ ಜಾಸ್ತಿ ಹುಷಾರಿಲ್ಲ. ಅವನು ಈ ಚಳಿ ಮತ್ತು ಮಳೆಯಿಂದ ಸತ್ತು ಹೋಗ್ತಾನೆ. ದಯವಿಟ್ಟು ಯಜಮಾನರನ್ನು ಮಾತನಾಡಲು ನನ್ನನ್ನು ಬಿಡಿ ಅಂತ. ಮೀರಾ ತಕ್ಷಣ ಓಡಿ ಬಂದು, ವಾಚ್ಮೆನ್, ನೀವು ಏನ್ ಮಾಡ್ತಾ ಇದ್ದೀರಾ? ಆ ಚಿಕ್ಕ ಮಗುವಿಗೆ ಹುಷಾರಿಲ್ವಂತೆ. ನೀವು ಅವರನ್ನು ಮಳೆಯಲ್ಲಿ ಆ ರೀತಿ ತಳ್ಳಿಬಿಟ್ರೆ ಅವರಿಗೆ ಏನಾದರೂ ಆದ್ರೆ ಅಂತ ಹೇಳ್ತಾಳೆ. ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ, ನಿನಗೆ ಇವರ ಬಗ್ಗೆ ಏನೂ ಗೊತ್ತಿಲ್ಲ. ನೀನು ಇದರಲ್ಲಿ ತಲೆ ಹಾಕಬೇಡ. ಇದು ಇವರ ಪ್ರತಿದಿನದ ಕೆಲಸ. ಯಜಮಾನರು ನನಗೆ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಇವರನ್ನು ಗೇಟಿನ ಒಳಗೆ ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ ಹೇಳಿ. ಆಗಲೇ ಅಲ್ಲಿಗೆ ಬರ್ತಾನೆ ಸಿದ್ಧಾರ್ಥ್. ಅವರು ಆ ಬಡವರನ್ನು ನೋಡಿ ಕೇಳ್ತಾರೆ, ನನ್ನ ಮನೆಯಲ್ಲಿ ಇದೆಲ್ಲ ಏನ್ ನಡೀತಾ ಇದೆ? ಈ ಮಹಿಳೆಯನ್ನು ಯಾರು ಒಳಗೆ ಬಿಟ್ಟಿದ್ದು ಅಂತ. ಆ ಮಹಿಳೆ ಆತನ ಕಾಲ ಮೇಲೆ ಬಿದ್ದು ಕೇಳ್ಕೊಳ್ತಾ ಇದ್ಲು, ಸರ್, ನಮ್ಮ ಮೇಲೆ ದಯೆ ತೋರಿಸಿ. ಈಗ ನೀವು ನಮ್ಮ ಏರಿಯಾವನ್ನು ಖಾಲಿ ಮಾಡಿ ಹೋಗಿ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ನಮಗೆ 1-2 ದಿನ ಸಮಯವನ್ನು ಕೊಡಿ. ನನ್ನ ಮಗುವಿಗೆ ತುಂಬಾ ಜಾಸ್ತಿ ಹುಷಾರಿಲ್ಲ. ಈ ಮಳೆಯಲ್ಲಿ ನಾವು ಎಲ್ಲಿಗೆ ಹೇಗೆ ತಾನೇ ಹೋಗ್ಬೇಕು ಸರ್ ಅಂತ ಕೇಳ್ಕೊಳ್ತಾ ಇದ್ಲು. ನಿಮ್ಮ ಮೇಲೆ ದಯೆ ತೋರಿಸಲು ನಾನು ಯಾವುದೇ ಅನಾಥಾಶ್ರಮ ನಡೆಸ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡ್ತಾ ಇರೋದು. ನಾನು ನಿಮಗೆ ಮೊದಲೇ 1 ತಿಂಗಳ ಸಮಯ ಕೊಟ್ಟಿದ್ವಿ. ಇನ್ನೂ 1 ದಿನ ಕೂಡ ಹೆಚ್ಚಿನ ಸಮಯ ಕೊಡೋದಕ್ಕೆ ಆಗೋದಿಲ್ಲ ಅಂತ ಆತ ಕೋಪವಾಗಿ ಹೇಳ್ತಾನೆ. ಸರ್, ಕೇವಲ 2 ದಿನ ನನ್ನ ಮಗು ಈ ಮಳೆಯಲ್ಲಿ ಸತ್ತು ಹೋಗುತ್ತೆ ಅಂತ ಆ ಮಹಿಳೆ ಅಳ್ತಾ ಕೇಳ್ಕೊಳ್ತಾ ಇದ್ಲು. ಆದರೆ ಸಿದ್ಧಾರ್ಥ್ ಕೋಪವಾಗಿ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ತಾನೆ, ಇವರಿಬ್ಬರನ್ನು ಈ ತಕ್ಷಣ ಮನೆಯಿಂದ ಹೊರಗೆ ಹಾಕು. ಇನ್ನೊಂದು ಬಾರಿ ಅಲ್ಲಿಂದ ಯಾರಾದರೂ ಇಲ್ಲಿಗೆ ಬಂದ್ರೆ ಅವರನ್ನು ಒಳಗೆ ಬಿಡಬೇಡ. ಅವರನ್ನೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದು ಹಾಕ್ತೀನಿ, ಹುಷಾರ್ ಅಂತ ಹೇಳ್ತಾರೆ. ಮೀರಾ ಅಳುತ್ತಾ ಜೋರಾಗಿ ಕೇಳ್ತಾಳೆ, ದುಡ್ಡು ಮನುಷ್ಯತ್ವಕ್ಕಿಂತ ದೊಡ್ಡದಾಗುತ್ತಾ ಯಜಮಾನ್ರೆ? ಸಿದ್ಧಾರ್ಥ್ ಒಂದು ಕ್ಷಣ ಶಾಕ್ನಿಂದ ಅವಳನ್ನೇ ನೋಡುತ್ತಾ, ಏನು, ನೀನು ಏನ್ ಹೇಳಿದೆ? ಯಜಮಾನ್ರೆ, ಆ ಮಗುವಿಗೆ ತುಂಬಾ ಹುಷಾರಿಲ್ಲ. ಹೊರಗೆ ಇಷ್ಟೊಂದು ಜೋರು ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಚಳಿಗೆ ಆ ಮಗು ಸತ್ತೋಗುತ್ತೆ ಅಂತ ಹೇಳಿದ್ರೆ ಸಿದ್ಧಾರ್ಥ್ ಹೇಳ್ತಾನೆ, ನಿನಗೆ ಏನ್ ಅನ್ಸುತ್ತೆ? ನಾನೇನಾದರೂ ಕಲ್ಲು ಹೃದಯದವನ? ನಾನು ಬಡ ಮಕ್ಕಳನ್ನು ಸಾಯಲು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಆಗ ಮೀರಾ ಹೇಳ್ತಾಳೆ, ನೀವು ಕೇವಲ ದುಡ್ಡನ್ನು ಮಾತ್ರ ಸಂಪಾದನೆ ಮಾಡಿದ್ದೀರಾ, ಬಡವರ ಪ್ರೀತಿಯನ್ನು, ಅವರ ಆಶೀರ್ವಾದವನ್ನು ಸಂಪಾದನೆ ಮಾಡಿಲ್ಲ ಅಂತ. ತಕ್ಷಣ ಕಮಲಮ್ಮ ಅಲ್ಲಿಗೆ ಬಂದು, ಕ್ಷಮಿಸಿ ಬಿಡಿ ಯಜಮಾನ್ರೆ, ಇವಳು ಹೊಸದಾಗಿ ಬಂದಿರುವಂತಹ ಕೆಲಸದವಳು, ಇವಳಿಗೆ ಏನು ಗೊತ್ತಿಲ್ಲ ಅಂತ ಹೇಳುತ್ತಾ, ಗೌರಿ, ನೀನು ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗು. ನೀನು ಇಲ್ಲಿ ಇರಬೇಡ ಅಂತ ಅವಳನ್ನು ಹೊರಗೆ ತಳ್ಳಬೇಕಾದ್ರೆ ಆಕೆಯನ್ನು ತಡಿತಾರೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಹೇಳ್ತಾನೆ, ಕಣ್ಣೀರಿನಿಂದ ಆ ಬಡವರ ಹೊಟ್ಟೆ ತುಂಬುತ್ತೆ ಅಂದ್ಕೋಬಿಟ್ಟಿದೀಯಾ? ಪ್ರೀತಿಯಿಂದ 2 ಮಾತು ಮಾತನಾಡಿದ್ರೆ ಅದು ಮನುಷ್ಯತ್ವ ಅಲ್ಲ. ಕೆಲವೊಮ್ಮೆ ಕಠಿಣವಾಗಿ ನಿರ್ಣಯ ಕೂಡ ತೆಗೆದುಕೊಳ್ಬೇಕಾಗತ್ತೆ. ನಾನು ಈ ದಿನ ಅವರ ಮೇಲೆ ದಯೆ ತೋರಿಸಿ ನನ್ನ ಪ್ರಾಜೆಕ್ಟ್ ಅನ್ನು ನಿಲ್ಲಿಸಿಬಿಟ್ರೆ ನನ್ನ ಕಂಪನಿಯ ಸಾವಿರಾರು ಕೆಲಸಗಾರರು ಬೀದಿಗೆ ಬಂದ್ಬಿಡ್ತಾರೆ. ಅವರ ಮಕ್ಕಳು ಕೂಡ ಉಪವಾಸದಿಂದ ಸತ್ತು ಹೋಗ್ತಾರೆ. ಅದು ಮನುಷ್ಯತ್ವ ಆಗುತ್ತಾ? ಆದ್ರೆ ಸರ್, ಆ ಮಗುವಿನ ಕತೆ ಏನು? ಒಬ್ಬ ಹುಷಾರಿಲ್ಲದ ಮಗುವಿನ ಜೀವಕ್ಕಿಂತ ದೊಡ್ಡದ ನಿಮ್ಮ ಈ ಪ್ರಾಜೆಕ್ಟ್, ನಿಮ್ಮ ಈ ಬಿಸ್ನೆಸ್ಗಳು? ಗೌರಿ, ನೀನು ಕಣ್ಣು ತೋರಿಸಿದ್ದನ್ನು ಮಾತ್ರ ನೀನು ನೋಡ್ತೀಯ, ಆದರೆ ನಾನು ನಾಳೆ ನಡೆಯೋದನ್ನು ಸಹ ನೋಡ್ತೇನೆ. ನೀನು ಈ ಮನೆಯಲ್ಲಿ ಕೇವಲ ಒಬ್ಬ ಕೆಲಸದವಳು ಮಾತ್ರ. ನಿನ್ನ ಜಾಗದಲ್ಲಿ ನೀನಿರು. ಇನ್ನೊಂದು ಸಾರಿ ನನ್ನ ವ್ಯವಹಾರದಲ್ಲಿ ನೀನು ಮಾತನಾಡಿದ್ರೆ ಈ ಊರಿನಲ್ಲಿ ಎಲ್ಲೂ ನಿನಗೆ ಕೆಲಸ ಸಿಗದ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಸಿದ್ಧಾರ್ಥ್ ಅಲ್ಲಿಂದ ಹೊರಟು ಹೋಗ್ತಾರೆ. ಮೀರಾ ಅಂದುಕೊಳ್ತಾ ಇದ್ಲು, ನನಗೆ ನನ್ನ ಉತ್ತರ ಸಿಕ್ಕಿಬಿಡ್ತು. ಈ ಮನುಷ್ಯನ ಹೃದಯದೊಳಗೆ ಆ ಹುಷಾರಿಲ್ಲದ ಸಣ್ಣ ಮಗುವಿನ ಬಗ್ಗೆ ಒಂದು ಚೂರು ಕೂಡ ಕರುಣೆ ಇಲ್ಲ. ಇಂಥವನು ನನ್ನ ಜೀವನದ ಸಂಗಾತಿ ಯಾವತ್ತಿಗೂ ಆಗೋದಿಲ್ಲ. ಬೆಳಿಗ್ಗೆಯೇ ನಾನು ಈ ಮನೆಯನ್ನು, ಈ ಸಂಬಂಧವನ್ನು ಬಿಟ್ಟು ಎಲ್ಲವನ್ನು ಇಲ್ಲಿಗೆ ಮುಗಿಸಿ ಹೋಗಿಬಿಡ್ತೀನಿ ಅಂತ ಅಂದುಕೊಳ್ತಾ ಇದ್ಲು.
ಮಧ್ಯರಾತ್ರಿ ಸಿದ್ಧಾರ್ಥ್ ತನ್ನ ಗಾಡಿಯನ್ನು ತೆಗೆದುಕೊಂಡು ಹೊರಗೆ ಹೋದಾಗ ಮೀರಾ ವಾಚ್ಮ್ಯಾನ್ ಅನ್ನು ಕೇಳ್ತಾಳೆ, ಇಷ್ಟು ಮಧ್ಯರಾತ್ರಿಯಲ್ಲಿ ಯಜಮಾನರು ಎಲ್ಲೇ ಹೋಗ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ಗೌರಿ, ಯಾವಾಗ ಈ ಮನೆಯಿಂದ ಬಡವರು ಅಳುತ್ತಾ ಹೋಗ್ತಾರೋ ಯಜಮಾನರು ಮಧ್ಯರಾತ್ರಿ ಯಾರಿಗೂ ಏನು ಹೇಳದೆ ಇದೇ ರೀತಿ ಹೊರಗಡೆ ಹೊರಟೋಗ್ತಾರೆ. ಅವರು ಎಲ್ಲಿಗೆ ಹೋಗ್ತಾರೋ ನಮಗಂತೂ ಗೊತ್ತಿಲ್ಲ. ಆದ್ರೆ ನಾನು ಯಾವಾಗಲೂ ಗಮನಿಸ್ತೀನಿ, ಯಜಮಾನರ ಗಾಡಿ ಆ ಬಡವರ ರೋಡ್ಗಳಲ್ಲೇ ಹೋಗೋದನ್ನ ಅಂತ ಹೇಳಿದಾಗ ಮೀರಾ ಅಂದುಕೊಳ್ತಾಳೆ, ಈ ರಾತ್ರಿ ಇಷ್ಟೊಂದು ಜೋರು ಮಳೆಯಲ್ಲಿ ಇವರು ಆ ಬಡವರನ್ನು ಎದುರಿಸಲು ಹೋಗ್ತಾ ಇದ್ದಾರಾ, ಅಥವಾ ಆ ಹೆಂಗಸಿನ ಜೊತೆ ಏನಾದರೂ ಕೆಟ್ಟದು ಮಾಡಲು ಹೋಗ್ತಾ ಇದ್ದಾರಾ? ಇಲ್ಲ ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ. ಇವನು ಇಷ್ಟಕ್ಕೂ ಏನು ಮಾಡ್ತಾನೆಯೋ ನಾನು ತಿಳಿದುಕೊಳ್ಳಬೇಕು ಅಂದುಕೊಂಡು ಮೀರಾ ಆ ಜೋರು ಮಳೆಯಲ್ಲೇ ಆಟೋದಲ್ಲಿ ಅವರ ಹಿಂದೆನೆ ಹೋಗ್ತಾಳೆ. ಒಂದು ಕಡೆ ಸಿದ್ಧಾರ್ಥ್ ಅವರ ಗಾಡಿ ನಿಂತಿತ್ತು. ಮೀರಾ ನಿಧಾನವಾಗಿ ಅಲ್ಲಿಗೆ ಹೋಗಿ ನೋಡ್ತಾ ಇದ್ಲು. ಸಿದ್ಧಾರ್ಥ್ ಆ ಬಡ ಮಹಿಳೆ ಮತ್ತು ಅವರ ಮಗುವನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಬಂದಿದ್ದ. ಆ ಮಹಿಳೆ ಸಿದ್ಧಾರ್ಥ್ ಕಾಲ ಮೇಲೆ ಬಿದ್ದು ಹೇಳ್ತಾ ಇದ್ಲು, ಸರ್, ಈ ದಿನ ನೀವು ದೇವರ ರೀತಿ ಬಂದು ನಮ್ಮ ಮಗುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದೀರಾ. ನೀವು ನನ್ನ ಮಗುವನ್ನು ಕಾಪಾಡಿದ್ದೀರಾ. ಸಮಯಕ್ಕೆ ಸರಿಯಾಗಿ ನೀವು ಬರದೇ ಇದ್ದಿದ್ರೆ ನನ್ನ ಮಗು ಈ ದಿನ ಬದುಕಿ ಉಳಿತಾ ಇರಲಿಲ್ಲ. ಈ ದಿನ ನನ್ನ ಮಗುವಿಗೆ ನೀವು ಹೊಸ ಜೀವನವನ್ನು ಕೊಟ್ಟಿದ್ದೀರಾ ಅಂತ. ಅಮ್ಮ, ನಾನು ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಕಾಲನ್ನು ಮುಟ್ಟಬೇಡಿ ಅಂತ. ನೀವು ದೊಡ್ಡವರು, ನೀವು ನನ್ನ ಕಾಲಿಗೆ ಬೀಳಬಾರ್ದು. ನಾನು ಕೇವಲ ಮನುಷ್ಯನಾಗಿ ನನ್ನ ಕೆಲಸ ಮಾತ್ರ ಮಾಡ್ತಾ ಇದ್ದೇನೆ. ಆಗ ಆ ಮಹಿಳೆ ಹೇಳ್ತಾ ಇದ್ರು, ಯಜಮಾನ್ರೆ, ನೀವು ಆ ಜನರ ಮುಂದೆ ಎಷ್ಟೊಂದು ಕಠೋರವಾಗಿ ಯಾಕೆ ಕಾಣಿಸ್ತೀರಾ? ಬೆಳಿಗ್ಗೆ ನೀವು ನನ್ನನ್ನು ನಿಮ್ಮ ಮನೆಯಿಂದ ಹೊರಹಾಕಿಸಿದ್ರಿ. ಈಗ ಮಧ್ಯರಾತ್ರಿ ನೀವು ನನ್ನ ಮನೆಗೆ ಬಂದು ನಿಮ್ಮ ಗಾಡಿಯಲ್ಲಿ ನಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀರಾ. ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸಿದ್ಧಾರ್ಥ್ ಹೇಳ್ತಾರೆ, ನಾನು ಈ ಪ್ರಪಂಚದ ಮುಂದೆ, ಈ ಜನರ ಮುಂದೆ ನಿಮ್ಮ ಮೇಲೆ ದಯೆ ತೋರಿಸಿದ್ರೆ, ಒಂದು ವೇಳೆ ಅದು ಅವರಿಗೇನಾದರೂ ಗೊತ್ತಾದರೆ ನಾನು ನನ್ನ ದುಡ್ಡಿನಿಂದ ನಿಮಗಾಗಿ ಒಂದು ಫ್ಲ್ಯಾಟ್ ಅನ್ನು ಅರೇಂಜ್ ಮಾಡ್ತಾ ಇದ್ದೀನಿ ಅಂತ ಅವರು ನನ್ನ ವಿರುದ್ಧ ಎದ್ದು ನಿಂತ್ಕೊಬಿಡ್ತಾರೆ. ಆಗ ಅವರು ನಿಜವಾಗಿಯೂ ನಿಮ್ಮನ್ನು ಬೀದಿ ಪಾಲು ಮಾಡ್ತಾರೆ. ಆದ್ದರಿಂದ ನಾನು ಅವರ ಮುಂದೆ ಈ ರೀತಿ ಇರಬೇಕಾಗುತ್ತೆ. ನನ್ನ ಮನೆಯಲ್ಲಿ, ನನ್ನ ಆಫೀಸಿನಲ್ಲಿ ಎಲ್ಲ ಕಡೆಯೂ ಅವರ ಜನರಿದ್ದಾರೆ. ಒಂದು ವೇಳೆ ಬೆಳಿಗ್ಗೆ ನಾನು ನಿಮಗೆ ದುಡ್ಡು ಕೊಟ್ಟಿದ್ದಿದ್ರೆ ಸಾಯಂಕಾಲದ ಒಳಗೆ ಆ ಗೂಂಡಾಗಳು ನಿಮ್ಮ ಮನೆಗಳಿಗೆ ಬೆಂಕಿ ಹಚ್ಚಿಬಿಡ್ತಾ ಇದ್ರು. ಆದ್ದರಿಂದಲೇ ನಾನು ಎಲ್ಲರ ಮುಂದೆ ನಿಮ್ಮನ್ನು ಅವಮಾನ ಮಾಡಬೇಕಾಯಿತು. ಡಾಕ್ಟರ್ ಹೇಳ್ತಾರೆ, ಸಿದ್ಧಾರ್ಥ್, ಮಗುವಿಗೆ ಜ್ವರ ಈಗ ಪೂರ್ತಿಯಾಗಿ ಕಡಿಮೆ ಆಗಿದೆ. ಈಗ ಏನು ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಸಿದ್ಧಾರ್ಥ್ ಹೇಳ್ತಾ ಇದ್ರು, ನಾಳೆ ಬೆಳಿಗ್ಗೆ ಈ ಏರಿಯಾದ ಎಲ್ಲ ಜನರನ್ನು ಹೊಸ ಫ್ಲಾಟ್ಗಳಿಗೆ ಶಿಫ್ಟ್ ಮಾಡಿಬಿಡಬೇಕು ಅಂತ. ಆಗ ಡಾಕ್ಟರ್ ಕೇಳ್ತಾರೆ, ನೀವು ಇದೆಲ್ಲವನ್ನು ಕದ್ದು ಮುಚ್ಚಿ ಯಾಕೆ ಮಾಡ್ತಾ ಇದ್ದೀರಾ ಸಿದ್ಧಾರ್ಥ್ ಅಂತ. ಯಾರಿಗೂ ಗೊತ್ತಾಗಬಾರ್ದು. ಆ ಬಿಲ್ಡಿಂಗನ್ನು ನಾನು ನನ್ನ ತಾಯಿಯ ಒಡವೆಗಳನ್ನು ಅಡ ಇಟ್ಟು ಕೊಂಡುಕೊಂಡಿದ್ದೀನಿ ಅಂತ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಈ ಮಾತುಗಳನ್ನು ಹೊರಗಿಂದ ಕೇಳಿಸ್ಕೊಳ್ತಾ ಇದ್ದ ಮೀರಾ ಅಲ್ಲೇ ಕುಸಿದು ಬೀಳ್ತಾಳೆ. ಅಯ್ಯೋ ದೇವ್ರೆ, ನಾನು ಎಂತಹ ಕೆಲಸ ಮಾಡಿಬಿಡ್ತೆ. ನಾನು ಒಬ್ಬ ಉತ್ತಮವಾದ ದೇವರಂತಹ ವ್ಯಕ್ತಿಯನ್ನು ರಾಕ್ಷಸ ಅಂದುಕೊಂಡು ಬಿಟ್ಟೆ. ಬಡವರಿಗೆ ಸಹಾಯ ಮಾಡುತ್ತಿರುವ ಈ ಮನುಷ್ಯನ ಬಗ್ಗೆ ನಾನು ಅನುಮಾನ ಪಟ್ಟುಬಿಟ್ಟೆ ಅಂತ ಅವಳು ಅಳ್ತಾ ಇದ್ಲು. ಹೊರಗೆ ಏನೋ ಬಿದ್ದ ಶಬ್ದ ಕೇಳಿ ಸಿದ್ಧಾರ್ಥ್ ತಕ್ಷಣ ಹೊರಗೆ ಬಂದಿದ್ದ. ಅವನು ಈಗ ಗೌರಿಯನ್ನು ನೋಡ್ತಾನೆ, ಶಾಕ್ ಆಗಿ. ನೀನು ಇಷ್ಟು ರಾತ್ರಿಯಲ್ಲಿ, ಇಷ್ಟೊಂದು ಜೋರು ಮಳೆಯಲ್ಲಿ ನನ್ನನ್ನು ಹಿಂಬಾಲಿಸ್ತಾ ಇದೀಯಾ? ನಾನು ನಿನ್ನನ್ನೇ ಕೇಳ್ತಾ ಇರೋದು ಗೌರಿ. ನಿನ್ನನ್ನು ಯಾರು ಕಳಿಸಿದ್ದಾರೆ ನನ್ನ ಮೇಲೆ ಕಣ್ಣಿಡಲು? ನಿನ್ನನ್ನು ಯಾರಾದರೂ ಕಳಿಸಿದ್ರೆ ನೀನು ಚೆನ್ನಾಗಿ ನೆನ್ಪಿಟ್ಕೋ, ನಾನು ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ. ಸತ್ಯ ಹೇಳು, ನೀನು ಯಾರು ಅಂತ ಕೇಳ್ತಾರೆ. ಮೀರಾ ಅಳುತ್ತಾ, ನನ್ನನ್ನು ಯಾವ ಶತ್ರುಗಳು ಕಳಿಸಿಲ್ಲ. ನಾನೇ ನಿಮಗೆ ಶತ್ರುವಾಗ್ಬಿಟ್ಟೆ. ಏನು? ನೀನು ಏನು ಹೇಳ್ತಾ ಇದೀಯಾ? ನೀನು ಕೇವಲ ನಮ್ಮ ಮನೆಯ ಒಬ್ಬ ಸಾಧಾರಣ ಕೆಲಸದವಳು. ನೀನು ಸರಿಯಾಗಿ ಹೇಳು, ನೀನು ಯಾರು ಅಂತ ಸಿದ್ಧಾರ್ಥ್ ಕೋಪವಾಗಿ ಕೇಳ್ತಾನೆ. ನಾನು ಸಾಧಾರಣ ಕೆಲಸದವಳೇನೂ ಅಲ್ಲ. ನನ್ನ ಹೆಸರು ಗೌರಿ ಕೂಡ ಅಲ್ಲ. ನನ್ನ ಹೆಸರು ಮೀರಾ. ಈ ಊರಿನ ಅತಿ ದೊಡ್ಡ ಬಿಲ್ಡರ್ ಆದ ರಾಜೀವ್ ಅವರ ಮಗಳು. ನಿಮ್ಮ ಪರಿವಾರ ನಿಮ್ಮ ಮದುವೆಯನ್ನು ನನ್ನ ಜೊತೆ ಫಿಕ್ಸ್ ಮಾಡಿದ್ರು. ಈ ಮಾತು ಕೇಳಿ ಸಿದ್ಧಾರ್ಥ್ ಶಾಕ್ ಆಗಿ ಕೇಳ್ತಾನೆ, ಏನು? ನೀನು ಮೀರಾನಾ? ನೀನು ಯಾಕೆ ಇಷ್ಟು ದಿನದಿಂದ ನಮ್ಮ ಮನೆಯಲ್ಲಿ ಕೆಲಸದವಳಾಗಿ ಕೆಲಸ ಮಾಡ್ತಾ ಇದೀಯಾ ಅಂತ. ನನ್ನನ್ನು ಕ್ಷಮಿಸಿಬಿಡಿ. ನಮ್ಮ ತಂದೆ ನಿಮ್ಮ ಸಂಬಂಧವನ್ನು ನನಗಾಗಿ ತಂದಾಗ ಅವರು ಕೇವಲ ನಿಮ್ಮ ದುಡ್ಡನ್ನು, ನಿಮ್ಮ ಕಂಪಳಿಗಳನ್ನು ಮತ್ತು ನಿಮ್ಮ ಶ್ರೀಮಂತಿಕೆಯ ಬಗ್ಗೆ ಮಾತ್ರ ಹೇಳ್ತಾ ಇದ್ರು. ಆದರೆ ನನಗೆ ದುಡ್ಡಿನ ಜೊತೆ ಮದುವೆಯಾಗಲು ಇಷ್ಟವಿರಲಿಲ್ಲ.
ನಾನು ಆ ಮನುಷ್ಯನನ್ನು ನೋಡಬೇಕಾಗಿತ್ತು. ನಾನು ತಿಳಿದುಕೊಳ್ಳಬೇಕಾಗಿತ್ತು. ಯಾವ ಮನುಷ್ಯ ಶ್ರೀಮಂತರ ಮುಂದೆ ಪ್ರೀತಿಯಾಗಿ ವಿನಯವಾಗಿ ತಲೆ ಬಗ್ಗಿಸಿಕೊಂಡು ಮಾತನಾಡ್ತಾನೋ ಅವನು ಒಬ್ಬ ಬಡವರ ಜೊತೆ ಕೆಲಸಗಾರರ ಜೊತೆ ಹೇಗೆ ನಡ್ಕೊಳ್ತಾನೆ ಅಂತ. ಸಿದ್ಧಾರ್ಥ್ ಕೋಪವಾಗಿ ಕೇಳ್ತಾನೆ, ಅಂದ್ರೆ ನೀನು ನನ್ನ ಮನೆಯಲ್ಲಿ ನನ್ನ ಜೊತೆ ಸುಳ್ಳು ಹೇಳಿ ಮೋಸದಿಂದ ನನ್ನ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿದ್ಯಾ? ನನ್ನ ಬಗ್ಗೆ ನೀನು ಅನುಮಾನ ಪಟ್ಟಿದ್ಯಾ? ಬೆಳಿಗ್ಗೆ ನೀವು ಆ ಮಹಿಳೆಯನ್ನು ಆ ಮಗುವನ್ನು ಅವಮಾನಿಸಿ ಮನೆಯಿಂದ ಹೊರಹಾಕಿದಾಗ ನಾನು ಅಂದುಕೊಂಡೆ ನೀವು ಒಳ್ಳೆಯವರಲ್ಲ, ನೀವು ದುರಾಸೆ ಇರುವವರು ಅಂತ. ನನಗೆ ನೀವೆಂದರೆ ಅಸಹ್ಯವಾಗಿ ನಾನು ನಾಳೆ ಬೆಳಿಗ್ಗೆ ಈ ಮನೆಯನ್ನು ಬಿಟ್ಟು ಹೊರಟ ಹೋಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಈಗ ನಾನು ನೋಡಿದ ಈ ಸತ್ಯ ಬೇರೆ. ನೀವು ನಿಮ್ಮ ತಾಯಿಯ ಒಡವೆಗಳನ್ನು ಅಡ ಇಟ್ಟು ಈ ಬಡವರಿಗಾಗಿ ಮನೆಗಳನ್ನು ಕೊಂಡುಕೊಂಡಿದ್ದೀರಾ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಶತ್ರುತ್ವವನ್ನು ಬೆಳೆಸಿಕೊಂಡು ಆ ಅಮಾಯಕ ಬಡವರಿಗೆ ಸಹಾಯ ಮಾಡಬೇಕು ಅಂದುಕೊಂಡಿದ್ದೀರಾ. ಸಿದ್ಧಾರ್ಥ್, ನೀವು ನಿಜವಾಗಿಯೂ ದೇವರು. ಮಾತಾಡಬೇಡ ನೀನು. ನಿನಗೆ ಅನ್ನಿಸ್ತಾ ಇದೆಯಾ ನೀನು ದೊಡ್ಡ ಕೆಲಸ ಮಾಡಿದೀಯಾ ಅಂತ? ನೀನು ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡೆ. ಆದರೆ ನೀನು ಯಾವತ್ತಾದರೂ ಯೋಚಿಸಿದೀಯಾ ಸಂಬಂಧ ಈ ರೀತಿ ಸುಳ್ಳಿನ ಮೇಲೆ ಅನುಮಾನದ ಮೇಲೆ ನಿಂತಿರ್ತಾವೋ ಆ ಸಂಬಂಧ ಹೇಗಿರುತ್ತೆ, ಅದು ಬದುಕುತ್ತಾ ಅಂತ? ನಾನು ಆ ರೀತಿ ಏನೂ ಅಂದುಕೊಂಡಿಲ್ಲ ಸಿದ್ಧಾರ್ಥ್. ನಾನು ಕೇವಲ ಸತ್ಯವನ್ನು ತಿಳಿದುಕೊಳ್ಬೇಕಾಗಿತ್ತು ಅಷ್ಟೇ ಎಂದು ಮೀರಾ ಅಳ್ತಾ ಹೇಳ್ತಾ ಇದ್ಲು. ಸಂಬಂಧಗಳು ಸತ್ಯದ ಮೇಲೆ ನಂಬಿಕೆಯ ಮೇಲೆ ನಿಂತ್ಕೊಳ್ಳುತ್ತೆ, ಅನುಮಾನದ ಮೇಲಲ್ಲ. ನಿನಗೆ ಮದುವೆಗೂ ಮೊದಲೇ ನನ್ನ ಮೇಲೆ ನನ್ನ ನಿಯತ್ತಿನ ಮೇಲೆ ಇಷ್ಟೊಂದು ಅನುಮಾನವಿದ್ದಿದ್ರೆ ನೀನು ನೇರವಾಗಿ ನನ್ನ ಜೊತೆನೇ ಮಾತನಾಡಬೇಕಾಗಿತ್ತು. ಆದರೆ ನೀನು ವೇಷವನ್ನು ಬದಲಾಯಿಸಿ ನನ್ನ ಬೆನ್ನ ಹಿಂದೆ ನನ್ನ ಮೇಲೆ ಕಣ್ಣಿಟ್ಟಿದ್ದೆ. ನೀನು ನನ್ನ ನಿಸ್ಸಹಾಯಕತೆಯನ್ನು ತಮಾಷೆಯಾಗಿ ನೋಡ್ತಾ ಇದ್ದೆ. ಮೀರಾ ಹೇಳ್ತಾ ಇದ್ಲು, ಕ್ಷಮಿಸಿಬಿಡಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ ಅಂತ. ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟುಬಿಟ್ಟೆ. ಆದರೆ ನಾನು ಈಗ ನಿಮ್ಮವಳು. ಜೀವನ ಪೂರ್ತಿ ನಾನು ನಿಮ್ಮ ಜೊತೆ ಇರಬೇಕು ಅಂದುಕೊಳ್ತಾ ಇದ್ದೀನಿ ಅಂತ ಮೀರಾ ಹೇಳಿದಾಗ ಸಿದ್ಧಾರ್ಥ್ ಕೋಪವಾಗಿ ಹೇಳ್ತಾನೆ, ನೀನು ಅಂದುಕೊಂಡಿದ್ದು ನೀನು ಸಾಧಿಸಿದ್ದೀಯಾ. ನಿನಗೆ ಈಗ ಸಮಾಧಾನ ಆಗಿದೆ. ನಿನಗೆ ನಿನ್ನ ಉತ್ತರ ಸಿಕ್ಕಿಬಿಟ್ಟಿದೆ, ನಾನು ಎಂಥವನು ಅಂತ. ಆದರೆ ಈ ರಾತ್ರಿ ನನಗೂ ಸಹ ನನ್ನ ಉತ್ತರ ಸಿಕ್ಕಿಬಿಡ್ತು, ನೀನು ಎಂತಹವಳು ಅಂತ. ನಿಮ್ಮ ಮಾತಿನ ಅರ್ಥವೇನು ಅಂತ ಮೀರಾ ಗಾಬರಿಯಿಂದ ಕೇಳಿದಾಗ ಸಿದ್ಧಾರ್ಥ್ ಹೇಳ್ತಾನೆ, ನನ್ನ ಮೇಲೆ ನಂಬಿಕೆ ಇಲ್ಲದಂತಹ ಹುಡುಗಿಯನ್ನು ನಾನು ಯಾವತ್ತೂ ಮದುವೆ ಮಾಡ್ಕೊಳ್ಳೋದಿಲ್ಲ. ನನ್ನ ಸತ್ಯವನ್ನು ತಿಳಿದುಕೊಳ್ಳಲು ವೇಷ ಬದಲಾಯಿಸಿಕೊಂಡು ಇಷ್ಟೆಲ್ಲ ನಾಟಕವಾಡಿ ಈ ಸಂಬಂಧ ಈಗ ಇಲ್ಲೇ ಈ ಮಳೆಯಲ್ಲೇ ಮುಗಿದು ಹೋಯಿತು. ನೀನು ನಿನ್ನ ಮನೆಗೆ ವಾಪಸ್ ಹೊರಟು ಹೋಗು. ಸಿದ್ಧಾರ್ಥ್, ಒಂದು ಬಾರಿ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಆ ರೀತಿ ಮಾತನಾಡಬೇಡಿ. ನನಗೆ ಒಂದೇ ಒಂದು ಅವಕಾಶವನ್ನು ಕೊಡಿ ಅಂತ ಮೀರಾ ಕೇಳ್ಕೊಳ್ತಾ ಇದ್ಲು. ಆದರೆ ಸಿದ್ಧಾರ್ಥ್ ಹಿಂದೆ ತಿರುಗಿ ಕೂಡ ನೋಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಮೀರಾ ಅಲ್ಲೇ ಕುಳಿತು ಜೋರಾಗಿ ಅಳ್ತಾ ಇದ್ಲು. ಒಂದು ವಾರದ ನಂತರ ಸಿದ್ಧಾರ್ಥ್ ಆ ಪ್ರಾಪರ್ಟೀಸ್ ಬೀಗಗಳನ್ನು ಆ ಬಡವರಿಗೆ ಹಂಚಿದಾಗ ಅವರೆಲ್ಲರೂ ಆತನಿಗೆ ಆಶೀರ್ವಾದ ಕೊಡ್ತಾ ಇದ್ರು. ಆ ದೇವರು ನಿಮ್ಮನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಮಗ. ಈ ದಿನ ನೀನು ನಮಗೆ ಒಂದು ಸುಂದರವಾದ ಮನೆಯನ್ನು ಕೊಟ್ಟಿದೀಯಾ. ನಿನ್ನ ಮನೆ ಯಾವಾಗಲೂ ಸಂತೋಷದಿಂದ ಐಶ್ವರ್ಯದಿಂದ ತುಂಬಿ ತುಳುಕಬೇಕು. ದೇವ್ರೆ, ಈ ಮಗುವನ್ನು ಯಾವಾಗಲೂ ಸಂತೋಷವಾಗಿ ಚೆನ್ನಾಗಿಟ್ಟಿರು ಅಂತ ಅವರೆಲ್ಲ ಆ ದೇವರನ್ನು ಕೇಳ್ಕೊಳ್ತಾ ಇದ್ರು. ಈ ಮನೆ ನಿಮ್ಮದು, ಇನ್ನು ಮುಂದೆ ಯಾರು ಇಲ್ಲಿಂದ ನಿಮ್ಮನ್ನು ಹೊರಗೆ ಕಳುಹಿಸುವುದಿಲ್ಲ ಅಂತ ಸಿದ್ಧಾರ್ಥ್ ಹೇಳಬೇಕಾದ್ರೆ ಅವರ ಮುಖದಲ್ಲಿ ಅದೆಷ್ಟೋ ನಗು ತುಂಬಿತ್ತು. ಆಗಲೇ ಅಲ್ಲಿಗೆ ಬಂದಿದ್ಲು ಮೀರಾ. ಮೀರಾ, ನೀನು ಇಲ್ಲಿ ಯಾಕೆ ಬಂದಿದ್ದೀಯಾ? ನಾನು ಆ ರಾತ್ರಿಯೇ ನನ್ನ ನಿರ್ಧಾರವನ್ನು ಹೇಳಿಬಿಟ್ಟಿದ್ದೀನಿ. ನಿಮ್ಮ ನಿರ್ಧಾರ ಬದಲಾಯಿಸಲು ನಾನು ಇಲ್ಲಿಗೆ ಬಂದಿಲ್ಲ ಸಿದ್ಧಾರ್ಥ್. ನಾನು ಕೇವಲ ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಬಂದಿದ್ದೇನೆ. ಮೀರಾ ಅವರಪ್ಪ ಕೂಡ ಹೇಳ್ತಾರೆ, ಸಿದ್ಧಾರ್ಥ್, ಮೀರಾ ನನಗೆ ಎಲ್ಲ ಸತ್ಯ ಹೇಳಿದ್ದಾಳೆ. ನಾನು ಎಷ್ಟೋ ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಕೇವಲ ನನ್ನ ಲಾಭವನ್ನು ಮಾತ್ರ ನೋಡ್ಕೊಳ್ತಾ ಇದ್ದೆ. ಆದರೆ ನಿಜವಾಗಿಯೂ ಮನುಷ್ಯತ್ವ ಅಂದರೆ ಏನು, ಮನೆ ಅಂದರೆ ಏನು ಅಂತ ನೀನು ನಮ್ಮೆಲ್ಲರಿಗೂ ಹೇಳಿಕೊಟ್ಟಿದೀಯಾ. ನಿನ್ನ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಈ ಪ್ರಾಜೆಕ್ಟ್ನಿಂದ ಈಗ ಹಿಂದೆ ಸರಿದಿದ್ದಾರೆ. ಆದರೆ ನಾನು ನಿನ್ನ ಜೊತೆ ಇದ್ದು ನಿನ್ನ ಈ ಪ್ರಾಜೆಕ್ಟನ್ನು ಮುಂದುವರಿಸಲು ಸಹಾಯ ಮಾಡ್ತೀನಿ. ಇದು ನನ್ನ ದಯೆಯಲ್ಲ, ನನ್ನ ಮಗಳ ಪಶ್ಚಾತ್ತಾಪ ಅಂತ ಹೇಳಿದಾಗ ಸಿದ್ಧಾರ್ಥ್ ಧೈರ್ಯವಾಗಿ ಹೇಳ್ತಾನೆ, ನನ್ನ ಕೆಲಸಕ್ಕಾಗಿ ನನಗೆ ಯಾರ ದಯೆಯೂ ಬೇಕಾಗಿಲ್ಲ. ನಾನು ಎಷ್ಟೋ ಕಷ್ಟದಿಂದ ಇದೆಲ್ಲವನ್ನು ಮಾಡಿದ್ದೇನೆ. ಇದನ್ನು ಮುಂದುವರಿಸಿಕೊಂಡು ಹೋಗುವ ಯೋಗ್ಯತೆ ಸಹ ನನಗಿದೆ. ಆಗ ಮೀರಾ ಮುಂದೆ ಬಂದು ಹೇಳ್ತಾಳೆ, ಇದು ದಯೆಯಲ್ಲ, ದಾನ ಕೂಡ ಅಲ್ಲ. ನೀವು ಆ ರಾತ್ರಿ ಹೇಳಿದ್ರಲ್ಲ, ಸಂಬಂಧಗಳು ನಂಬಿಕೆಯ ಮೇಲೆ ನಿಲ್ತವೆ ಅಂತ. ಆ ದಿನ
ನಿಮ್ಮ ಮನೆಯಲ್ಲಿ ಕೆಲಸದವಳಾಗಿ ಬಂದು ನಾನು ನಿಮ್ಮ ಸತ್ಯವನ್ನು ನೋಡಿದೆ. ಈ ದಿನ ನಾನು ನನ್ನ ಎಲ್ಲ ಸೌಕರ್ಯಗಳನ್ನು ಬಿಟ್ಟು ಇಲ್ಲಿಗೆ ಬಂದು ನಿಂತಿದ್ದೇನೆ. ನಾನು ಇಲ್ಲಿ ನಿಮ್ಮ ದುಡ್ಡು, ನಿಮ್ಮ ಅಂತಸ್ತನ್ನು ಹಂಚಿಕೊಳ್ಳಲು ಬಂದಿಲ್ಲ. ನಾನು ನಿಮ್ಮ ಈ ಕೆಲಸವನ್ನು ಹಂಚಿಕೊಳ್ಳಲು ಮಾತ್ರ ಬಂದಿದ್ದೇನೆ. ನಿನಗೆ ನನ್ನ ಮೇಲೆ ಈಗ ಅನುಮಾನ ಇಲ್ವಾ ಅಂತ ಸಿದ್ಧಾರ್ಥ್ ಕೇಳಿದಾಗ ಮೀರಾ ಹೇಳ್ತಾಳೆ, ಬಡವರ ಮನೆಯನ್ನು ಯಾರು ಉಳಿಸ್ತಾರೋ ಆ ಮನುಷ್ಯ ಯಾವತ್ತೂ ಯಾರ ನಂಬಿಕೆಯನ್ನು ಕಳೆಯೋದಿಲ್ಲ. ನಿಮ್ಮ ನಂಬಿಕೆಯನ್ನು ನಾನು ಮತ್ತೆ ಗಳಿಸಲು ಬಂದಿದ್ದೇನೆ. ಅದಕ್ಕಾಗಿಯೇ ನಾನು ನನ್ನ ಜೀವನವೆಲ್ಲ ಎದುರು ನೋಡಲು ಸಿದ್ಧಲಿದ್ದೇನೆ ಅಂತ ಹೇಳ್ತಾಳೆ. ಮೀರಾ, ನಂಬಿಕೆ ಗಾಜಿನ ರೀತಿ ಇರುತ್ತೆ. ಒಂದು ಸಾರಿ ಒಡೆದು ಹೋದ್ರೆ ಮತ್ತೆ ಯಾವತ್ತೂ ಅದನ್ನು ಜೋಡಿಸಲು ಆಗೋದಿಲ್ಲ. ಎಷ್ಟೋ ಬಾರಿ ಅದರಿಂದ ನಮಗೆ ತೊಂದರೆ ಕೂಡ ಆಗುತ್ತೆ ಅಂತ ಸಿದ್ಧಾರ್ಥ್ ಹೇಳಿದಾಗ, ನಾನು ಯಾವುದಕ್ಕೂ ಹೆದರಿಕೊಳ್ಳೋದಿಲ್ಲ ಸಿದ್ಧಾರ್ಥ್. ನನಗೆ ಒಂದೇ ಒಂದು ಅವಕಾಶ ಕೊಡಿ ನಿಮ್ಮ ಜೊತೆ ನಿಂತುಕೊಳ್ಳಲು ಅಂತ ಮೀರಾ ಕೇಳ್ತಾಳೆ. ಸಿದ್ಧಾರ್ಥ್ ಸಂತೋಷವಾಗಿ ಹೇಳ್ತಾನೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಸೈಟ್ಗೆ ಬಂದು ಬಿಡು. ಈ ಪ್ರಾಜೆಕ್ಟ್ನಲ್ಲಿ ಇನ್ನೂ ತುಂಬ ಕೆಲಸ ಬಾಕಿ ಇದೆ. ನೋಡೋಣ, ನೀನು ಕೇವಲ ಮಾತನ್ನು ಮಾತ್ರ ಮಾತಾಡ್ತೀಯೋ ಅಥವಾ ನಿಜವಾಗಿಯೋ ಜೊತೆಯಲ್ಲಿ ಕೂಡ ನಿಂತುಕೊಳ್ತೀಯೋ ಅಂತ ಸಿದ್ಧಾರ್ಥ್ ಹೇಳಿದಾಗ ಮೀರಾ ಕೈ ಕಟ್ಟಿಕೊಂಡು ಹೇಳ್ತಾಳೆ, ಆಯಿತು ಯಜಮಾನ್ರೆ ಅಂತ. ಸಿದ್ಧಾರ್ಥ್ ನಗುತ್ತಾ, ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳಲ್ಲ ಮೀರಾ, ನೀನು ನನ್ನವನ್ನು ಯಜಮಾನರೇ ಅಂತ ಕರಿಬೇಡ. ಅವರಿಬ್ಬರು ಈಗ ನಗ್ತಾ ಇದ್ರು. ಮುಂದೆ ಒಂದು ದಿನ ಜೊತೆಗೂ ಸಹ ಬರ್ತಾರೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.